ಭಾರತದ ಹಲವು ನಗರಗಳನ್ನ ಟಾರ್ಗೆಟ್ ಮಾಡಿದೆ ಪಾಕ್. ಜಮ್ಮು, ಉಧಂಪುರ್, ಸಾಂಬಾ, ಜಮ್ಮು ಮತ್ತು ಅಖ್ನೂರ್, ನಾಗ್ರೋಟಾ, ಪಠಾಣ್ಕೋಟ್ ಟಾರ್ಗೆಟ್ ಮಾಡಿದೆ ಪಾಕ್. ಭಾರತದ ಕೆಲ ನಗರಗಳಲ್ಲಿ ಡ್ರೋನ್ ದಾಳಿಗೆ ಪಾಕ್ ಪ್ಲಾನ್ ಅನ್ನು ರೂಪಿಸಿದೆ. ಪಾಕ್ ದಾಳಿ ಸಾಧ್ಯತೆ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗಡಿಯ ಸುತ್ತಮುತ್ತ ಆ ಭಾಗದಲ್ಲಿ ಭಾರಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನೀವು ಗಮನಿಸಬಹುದು, ಅಲ್ಲಿನ ನಾಗರಿಕರಿಗೂ ಕೂಡ ಸಾಕಷ್ಟು ಭದ್ರತೆಯನ್ನು ನೀಡಲಾಗಿದೆ, ಸ್ಥಳಾಂತರ ಮಾಡಲಾಗಿದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಸೇಫ್ ಆಗಿರುವಂತಹ ಪ್ರದೇಶಗಳಿಗೆ ನಾಗರಿಕರನ್ನ ಸ್ಥಳಾಂತರ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಪಾಕ್ ಯಾವ ರೀತಿಯ ಕುತಂತ್ರವನ್ನ ಕೂಡ ಮಾಡಬಹುದು. ಯಾಕೆಂದ್ರೆ ಈ ಹಿಂದೆಯೂ ಕೂಡ ನಿನ್ನೆಯೂ ಕೂಡ ಗಮನಿಸಿದ ಹಾಗೆ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿರುವಂಥದ್ದು. ಹೀಗಾಗಿ 16ಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ, 65ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಹೀಗಾಗಿ ಮತ್ತೆ ಮತ್ತೆ ಇಂತಹ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೆ ನಿನ್ನೆಯಿಂದಲೂ ಕೂಡ ಪಾಕ್ ಒಂದು ರೀತಿ ಮಿಸೈಲ್ಗಳ ದಾಳಿ, ಶೆಲ್ಗಳ ದಾಳಿಯನ್ನ ನಡೆಸ್ತಲೇ ಇದೆ. ಕ್ಷಿಪಣಿಯನ್ನ ಕೂಡ ದಾಳಿ ನಡೆಸಿತ್ತು. ಆದ್ರೆ ಯಾವುದಕ್ಕೂ ಕೂಡ ಭಾರತ ಜಗ್ಗಿಲ್ಲ. ಅದೆಲ್ಲವನ್ನ ಕೂಡ ಉಡೀಸ್ ಮಾಡಿದೆ, ಎಲ್ಲವನ್ನ ಕೂಡ ನಾಶ ಮಾಡಿದೆ. ಹೀಗಾಗಿ ಒಂದ್ ಕಡೆ ಪಾಕ್ ಬೆದರಿ ಬೆಂಡಾಗಿದ್ರು ಕೂಡ ತನ್ನ ಅಟ್ಟಹಾಸವನ್ನ ಮೆರಿತಲೇ ಇದೆ. ಮತ್ತೆ ಕೂಡ ಬೆಳಗ್ಗೆಯೂ ಕೂಡ ಈಗ ಬೆಳಗ್ಗಿಂದಲೂ ಕೂಡ ಶೆಲ್ ದಾಳಿಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದಕ್ಕೆ ಭಾರತ ಕೂಡ ಉತ್ತರವನ್ನ ನೀಡ್ತಲೇ ಇದೆ. ಹಾಗೆ ಎಲ್ಲಾ ಕೂಡ ಈಗ ದೆಹಲಿಯ ಗೇಟ್ ಆಗಿರಬಹುದು, ಜೊತೆಗೆ ಅಮೃತಸರ ಆ ಭಾಗದಲ್ಲಾಗಿರ್ಬೋದು, ಮತ್ತೆ ಈ ಮೇನ್ ಆಗಿ ಸೂಕ್ಷ್ಮ ಪ್ರದೇಶಗಳೇನಿದೆ ಅಲ್ಲೆಲ್ಲವೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.